ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೇ 25th ಸಂಡೇ ನನ್ನ ಮಗಳ ಬರ್ಡೇ ಆಗಿತ್ತು. ಸೊ ಹಾಗಾಗಿ ಅವಳನ್ನು ಬೇಗ ಎಬ್ಬಿಸಿ ರೆಡಿ ಮಾಡಿ, ಸೊ ಅವಳು ಒಂದಷ್ಟು ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡ್ಕೊಂಡ್ಳು ಹಿಂದಿನ ದಿವಸನೇ. ಅಫ್ಜಾನ್ ಅಂತ ಒಂದು ಸ್ಟೋರ್ ಇದೆ ನೆಲಮಂಗಲದಲ್ಲಿ. ಸೊ ಅಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಚಾಕ್ಲೇಟ್ಸ್ ತುಂಬಾ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವೇನಾದರೂ ಒಂದು ಸಲ ಹೋದ್ರಲ್ಲಿ ಚೆಕ್ ಮಾಡಿ ತೊಗೊಳ್ಳಿ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದೇ ಥರ ಅವಳೆಲ್ಲ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟು ಅವಳು ಈ ಥರ ರೆಡಿ ಮಾಡಿಕೊಂಡು, ಸೊ ಸಂಜೆ ನಾವು ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇಟ್ಟಿದ್ವಿ. ಸೊ ನಾವು ಮನೇಲೇನೂ ಅರೇಂಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ. ಸೊ ಮೆಸ್ಟಿಕ್ ವರ್ಡೆನ್ಸ್ ಅಂತ ಜಾಲಡಿ ಕ್ರಾಸಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಅಲ್ಲೇ ಕೇಕ್ ಕಟ್ಟಿಂಗ್ ಮತ್ತು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಹಾಗಾಗಿ ಅವಳು ಮತ್ತೆ ರೆಡಿಯಾಗಿ, ನಾನು ರೆಡಿಯಾಗಿ, ಸೊ ನಾನು ಒಂದು ಸ್ಕರ್ಟ್ ಮತ್ತು ಟಾಪ್ ಹಾಕ್ಕೊಂಡಿದ್ದೆ. ಸೊ ಅದು ನಮಗೆ ನಮ್ಮ ಅತ್ತೆಯವರು ನನಗೆ ಅದು ಗಿಫ್ಟ್ ಮಾಡಿದ್ದು, ಆ ಸ್ಕರ್ಟು. ಸೊ ಇಟ್ ವಾಸ್ ಲುಕಿಂಗ್ ಸೋ ಗುಡ್ ಆ್ಯಕ್ಚುಲಿ. ಸೊ ಆ್ಯಂಡ್ ನನ್ನ ಮಗಳ ಬರ್ಡೇ ಡ್ರೆಸ್ ಬಂದು ನಾನು ಝೀ ಕೋಡಲ್ಲಿ ಪರ್ಚೇಸ್ ಮಾಡಿದ್ದು. ಝೀ ಕೋಡಲ್ಲಿ ನಿಜವಾಗ್ಲೂ ಅಫೋರ್ಡಬಲ್ ಆಗಿ ಮತ್ತು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ಎಸ್ಪೆಷಲಿ ತುಂಬ ಚೆನ್ನಾಗಿತ್ತು. ಸೊ ಅವಳು ನಾನು ಈ ಥರ ರೆಡಿ ಮಾಡಿಕೊಂಡು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ನಾವು ಅಲ್ಲೇ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಸಮ್ ಆಫ್ ದ ಗಿಫ್ಟ್ಸ್ ಅವಳಿಗೆ ಬಂತು. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಆ್ಯಸ್ ಮಚ್ ಆ್ಯಸ್ ಗಿಫ್ಟ್ ಅವಳಿಗೆ ಬಂದಷ್ಟು ಅವಳು ಖುಷಿ. ತೆಗಿಯೋವರೆಗೂ, ಓಪನ್ ಮಾಡೋವರೆಗೂ ಏನಿದೆ ಅಂತ ನೋಡೋಷ್ಟೇ ಕ್ಯೂರಿಯಾಸಿಟಿ ಆಗಿಬಿಟ್ಟಿತ್ತು ಅವಳಿಗೆ. ಆ್ಯಂಡ್ ಈ ಹೋಟೆಲ್ನಲ್ಲಿ $249 ಕಾಂಬೋ ಇದೆ. ಆ್ಯಕ್ಚುಲಿ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫುಡ್ ವಾಸ್ ಅಂತ ತುಂಬಾ ಚೆನ್ನಾಗಿತ್ತು. ನಿಮಗೆ 249 ಏನಪ್ಪ ಕೊಡ್ತಾರೆ ಅಂದ್ಕೊಂಡ್ರೆ, ಲೈಕ್ ನಿಮಗೆ ಸ್ಟಾರ್ಟರ್ಸ್ 2 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಆಗಿರ್ಬೋದು, ಸೂಪ್ ಆಗಿರ್ಬೋದು, ರೋಟಿ ಕರಿ ಮತ್ತು ಬಿರಿಯಾನಿ ಮತ್ತು ನೂಡಲ್ಸ್ ಮತ್ತು ಮೊಸರನ್ನ. ಸೊ ಹೀಗೆ ಅನ್ಲಿಮಿಟೆಡ್ ಆಗಿತ್ತು. ಮತ್ತು ನೀವು ವೇಸ್ಟ್ ಮಾಡೋ ಹಾಗಿಲ್ಲ. ವೇಸ್ಟ್ ಮಾಡಿದ್ರೆ ನಿಮಗೆ ಚಾರ್ಜ್ ಆಗುತ್ತೆ. ಸೊ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಯಾವುದೂ ವೇಸ್ಟ್ ಮಾಡಲಿಲ್ಲ. ಸೊ ಟೇಸ್ಟ್ ವೈಸು ಅಷ್ಟೇ, ಕ್ವಾಂಟಿಟಿ ವೈಸು ಮತ್ತು ಪ್ರೈಸ್ ವೈಸ್ ಅಷ್ಟೇ ಸಕ್ಕತ್ತಾಗಿತ್ತು. ನೀವೇನಾದರೂ ಆ ಕಡೆ ಎಲ್ಲಾದರೂ ಇದ್ದರೆ ಒಂದು ಸಲ ಹೋಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ನಾವು ಒಂದು ಬರ್ಡೇ ಪಾರ್ಟಿ ಅಲ್ಲೇ ಅರೇಂಜ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಮನೇಲಿ ಈ ಥರ ಎಲ್ಲ ಮಾಡಿ ಇದೆಲ್ಲ ಮಾಡೋದು ರಿಸ್ಕ್ ಆಗುತ್ತೆ ಅಂತೇಳಿ ನಾನು ಅಲ್ಲೇ ಅರೇಂಜ್ ಮಾಡಿಬಿಟ್ಟಿದ್ದೆ. ಸೊ ಊಟ ಎಲ್ಲ ಆದಮೇಲೆ ಫೈನಲಿ ಆ್ಯಸ್ ಯೂಶುವಲ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಸೊ ಐಸ್ ಕ್ರೀಮ್ಸು ಅದೆಲ್ಲ ತಿಂದ್ಕೊಂಡು ಬಂದು ಅವ್ನ ಮನೆಗೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಎಲ್ಲ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡೋರಿಗೂ ಸಮಾಧಾನ ಇಲ್ಲ. ಸೊ ಎಲ್ಲ ಓಪನ್ ಮಾಡಿ ಎಲ್ಲ ನೋಡಿದ್ಲು. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಅಷ್ಟೇ. ಅವಳ ಬರ್ಡೇಗೆ ವಿಶ್ ಮಾಡಿರೋರಿಗೂ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೇ ಥರ ಅವ್ಳಿಗೆ ಯಾವಾಗಲೂ ಸಪೋರ್ಟ್ ಮಾಡಿ, ವಿಶ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.